ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ರೋಷನ್ ರವರು ಒಟ್ಟು 3 ಜನ ಹುಡುಗಿಯರನ್ನು ಮದುವೆಯಾಗಿದ್ದಾರೆ. ಈಗ ಮದುವೆಯಾದ ಹುಡುಗಿಗೆ ಇವರು ಹಿಂದೆ ಮದುವೆಯಾಗಿದ್ದ 2 ಹುಡುಗಿಯರ ಬಗ್ಗೆ ಗೊತ್ತಾಗಿ ಇವರಿಗೆ ಕಿರುಕುಳ ಕೊಡ್ತಿದ್ರು. ಹಾಗಾಗಿ ಇವರು ಸಾವನ್ನಪ್ಪಿದ್ದಾರೆ ಅಂತೆಲ್ಲ ಸುಳ್ಳು ಸುಳ್ಳು ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ. ಇದರ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ ಬನ್ನಿ. ರೋಷನ್ ರವರಿಗೆ 2 ವರ್ಷದ ಹಿಂದೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಅದಕ್ಕೂ ಮುಂಚೆ ಇವರು ಒಂದು ಹುಡುಗಿಯ ಜೊತೆ ಅಂದ್ರೆ ಹಿಂದೂ ಹುಡುಗಿಯ ಜೊತೆ ರೀಲ್ಸ್ನೆಲ್ಲ ಮಾಡ್ತಿರ್ತೀರಾ, ನೀವೆಲ್ಲ ನೋಡೇ ಇರ್ತೀರಾ. ಅವ್ರ ಹೆಸರು ಐಶು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ವಿಡಿಯೋದಲ್ಲಿ, ಅವರೇ ನೋಡ್ಕೊಳ್ಳಿ. ಐಶ್ವರ್ಯವರು ತುಂಬ ನೋಡಿರ್ತೀರ. ಇವರಿಬ್ರಿಗೂ ಕೂಡ ತುಂಬ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನೆಲ್ಲ ಹಾಕ್ತಿದ್ರು. ತುಂಬ ಜನ ಅವ್ರ ಕಮೆಂಟಲ್ಲಿ ಕೂಡ ಕೇಳ್ತಿದ್ರು, ಇವ್ರು ನಿಮ್ಮ ಅಕ್ಕನ ಅಥವಾ ಏನು ಲವ್ವರ ಅಥವಾ ನಿಮ್ಮ ಹೆಂಡ್ತಿನ, ಈ ಥರ ಎಲ್ಲ ಕಮೆಂಟ್ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿಯ ರಿಪ್ಲೈ ಕೂಡ ಮಾಡ್ತಾ ಇರಲಿಲ್ಲ. ಅವ್ರು ರೀಲ್ಸ್ ಕೂಡ ಹಾಗೆ ಮಾಡ್ತಾಯಿದ್ರು. ಏನೋ ಈಗ ಮದುವೆ ಆಗಿ ಹೊಸದಾಗಿ ಗಂಡ ಹೆಂಡ್ತಿ ಒಂದು ಮನೆ ಮಾಡಿಕೊಂಡು ಅದೇ ರೀತಿ ಗಂಡ ಹೆಂಡ್ತಿ ಥರನೇ ಇತ್ತು ಆ ರೀಲ್ಸ್ ಕೂಡ. ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ರು, ಐಶುಗೂ ರೋಷನ್ಗೂ ನಿಜವಾಗಿಯೂ ಏನು ಸಂಬಂಧ ಅಂತ ಈಗ ಹೇಳ್ತೀನಿ ಬನ್ನಿ. ಮೊದಲಿಗೆ ರೋಷನ್ ರವರು ಮುಸ್ಲಿಂ, ಐಶು ಬಂದು ಹಿಂದೂ. ಇವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಅದೇ ರೀತಿ ಫ್ರೆಂಡ್ಸ್ ಆಗಿದ್ದಾಗ ಇಬ್ರು ಕೂಡ ರೀಲ್ಸ್ ಕೂಡ ಮಾಡ್ತಿರ್ತಾರೆ. ಇವರಿಬ್ರು ರೀಲ್ಸ್ ಮಾಡ್ತಿದ್ದಾಗಲೇ ಅವರ ಅಮ್ಮನಿಗೆ ಅಂದರೆ ರೋಷನ್ ರವರ ಅಮ್ಮನಿಗೆ ಅವರ ಕ್ಯಾಸ್ಟ್ನಲ್ಲಿ ಅಂದರೆ ಮುಸ್ಲಿಂ ಕ್ಯಾಸ್ಟ್ನಲ್ಲಿ ಒಂದು ಹುಡುಗಿ ಇಷ್ಟ ಆಗ್ತಾರೆ. ಅವರ ಫ್ಯಾಮಿಲಿಯವರೇ. ಅವರ ಅಮ್ಮ ನೋಡಿದ ಕಾರಣ ಒಂದು ಹುಡುಗಿಯ ಜೊತೆ ರೋಷನ್ ರವರಿಗೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಅದು ಸ್ವಲ್ಪ ವಿಷಯಗಳಿಂದ ಆ ಎಂಗೇಜ್ಮೆಂಟ್ ಕೂಡ ಅವರ ಅಮ್ಮ ಇದ್ದಾಗಲೇ ಆ ಎಂಗೇಜ್ಮೆಂಟ್ ಕೂಡ ಮುರಿದು ಬೀಳುತ್ತೆ. ಅದು ಯಾಕೆ ಅಂತ ಇನ್ನೂ ಕೂಡ ರೀಸನ್ ಗೊತ್ತಿಲ್ಲ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ಮುರಿದು ಬಿತ್ತು ಅಂತ ಹೇಳಲಾಗ್ತದೆ. ಎಂಗೇಜ್ಮೆಂಟ್ ಮುರಿದು ಬಿದ್ದ ಸ್ವಲ್ಪ ತಿಂಗಳ ನಂತರ ಮತ್ತೆ ಐಶು ಜೊತೆ ರೀಲ್ಸ್ ಮಾಡಲು ಶುರು ಮಾಡ್ತಾರೆ. ಅಂದರೆ ಐಶು ಕತ್ತಲ್ಲಿ ಆಗ ತಾಳಿ ಇರುತ್ತೆ. ಅದೇ ರೀತಿ ಯಾವುದೋ ಒಂದು ರೂಮ್ನಲ್ಲಿ ಇವರೇ ಸಪ್ರೇಟ್ ಮನೆ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ರೀಲ್ಸ್ ಮಾಡ್ತಿರೋ ಥರ ಕಾಣುತ್ತೆ. ಅಂದರೆ ಗಂಡ ಹೆಂಡತಿ ಥರನೇ ರೀಲ್ಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಎಲ್ಲ ಜನಗಳು ಇವಳನ್ನೇ ಮದುವೆ ಆಗಿದೆಯಾ, ಮೊದಲು ಯಾರೋ ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಅವಳನ್ನ ಬಿಟ್ಟೀಗ ಇವಳ ಜೊತೆ ಬಂದಿದ್ಯಾ ಅಂತ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾ ಇದ್ರು. ಆಗ ನೀವು ಅವರ ಇವರಿಬ್ರು ರೀಲ್ಸ್ ಮಾಡಬೇಕಾದ್ರೆ ಒಂದು ರೂಮ್ನಲ್ಲಿ ರೀಲ್ಸ್ ಮಾಡ್ತಾ ಇದ್ರು. ಆ ರೂಮ್ಸ್ನಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದಾರೆ. ನೋಡಿ ಇವರಿಬ್ರು ರೀಲ್ಸ್ ಮಾಡ್ತಿದ್ದಾರೆ, ಆದರೆ ಐಶು ಜೊತೆ ಫೋಟೋದಲ್ಲಿ ಬೇರೆ ಯಾರೋ ಮದುವೆ ಫೋಟೋ ಹಾಕ್ಕೊಂಡಿದ್ದಾರಲ್ಲ, ಮೋಸ್ಟ್ಲಿ ರೋಷನ್ ಅಲ್ಲ ನಿನ್ನ ಗಂಡ, ನೀವು ಯಾಕೆ ಮತ್ತೆ ಗಂಡ ಹೆಂಡತಿ ಥರ ರೀಲ್ಸ್ ಮಾಡ್ತೀರಾ, ಈ ಥರ ಎಲ್ಲ ಕಮೆಂಟ್ ಮಾಡಲು ಶುರು ಮಾಡ್ತಾರೆ. ನಿಜವಾಗ್ಲೂ ಏನಂದ್ರೆ ಅರ್ಥ ಅಂದರೆ ರೋಷನ್ ಮತ್ತು ಐಶು ಗಂಡ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ ಅಂತೆ. ಇವರಿಬ್ರು ರೀಲ್ಸ್ ಮಾಡೋದಕ್ಕೆ ನಿಜವಾಗಿಯೂ ಕ್ಯಾಮ್ರಾ ಹಿಡಿತಿದ್ದೇನೆ ಅಂದರೆ ಇವರಿಬ್ರು ರೀಲ್ಸ್ ಮಾಡ್ಬೇಕಾದ್ರೆ ಕ್ಯಾಮ್ರಾಮ್ಯಾನೇ ಅವ್ರ ಗಂಡ ಆಗಿದ್ರಂತೆ, ಐಶ್ವರ್ಯವರ ಗಂಡ ಆಗಿದ್ರಂತೆ, ಅಂದರೆ ರೋಷನ್ ರವರ ಫ್ರೆಂಡ್. ಈಗೇನಂದರೆ ಐಶು, ರೋಷನ್ ಹಾಗೂ ಐಶ್ವರ್ಯವರ ಗಂಡ ಇವರೆಲ್ಲ ಜಸ್ಟ್ ಕ್ಲೋಸ್ ಫ್ರೆಂಡ್ ಅಷ್ಟೇ. ಐಶುಗೂ ಮತ್ತು ರೋಷನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅಂದರೆ ಗಂಡ ಹೆಂಡತಿ ಥರ ಆ ಥರ ಸಂಬಂಧ ಇಲ್ಲ. ಒಂದ್ಸಲ ಅಕ್ಕ ಅಂತ ಕೂಡ ಕರೆದಿದ್ದಾರೆ. ಇವಳು ನನ್ನ ಅಕ್ಕನ ಥರ ಅಂತ ಕೂಡ ಯಾರಿಗೋ ಒಬ್ರಿಗೆ ರಿಪ್ಲೈ ಕೂಡ ಮಾಡಿದ್ದಾರೆ. ಅಲ್ಲ, ಅಷ್ಟು ಕ್ಲೋಸ್ ಆಗೆಲ್ಲ ವಿಡಿಯೋ ಮಾಡ್ತಿದ್ದರು. ಇದ್ದಕ್ಕಿದ್ದಂಗೆ ಏನಕ್ಕೆ ಸ್ಟಾಪ್ ಮಾಡಿದ್ರು? ಅದೇ ರೀತಿ ರೋಷನ್ ರವರು ಇವ್ರ ಜೊತೆ ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನೂ ಅಂದರೆ ರೀಲ್ಸ್ಗಳನ್ನ ಯಾಕೆ ಡಿಲೀಟ್ ಮಾಡಿದ್ರು ಅಂತ ಕೂಡ ಹೇಳ್ತೀನಿ. ಇದು ಕೆಟ್ಟ ಕೆಟ್ಟ ಕಮೆಂಟ್ ಏನಾಗ್ತಿದ್ರಲ್ಲ ಇವರಿಬ್ರಿಗೆ, ಅದು ಅವ್ರ ಫ್ಯಾಮಿಲಿಗೆ ಅಂದರೆ ಐಶ್ವರ್ಯವರ ಫ್ಯಾಮಿಲಿಗೆ ಎಫೆಕ್ಟ್ ಆಗಿದೆ. ಸೊ ಹಾಗಾಗಿ ಐಶ್ವರ್ಯವರು ಇರ್ಬೋದು, ಅವ್ರ ಹಸ್ಬೆಂಡ್ ಇರ್ಬೋದು, ಇವ್ರ ಫ್ರೆಂಡ್ಶಿಪ್ಪಿಂದ ಸ್ವಲ್ಪ ದೂರನೇ ಇರ್ತಾರೆ. ರೀಲ್ಸ್ ಮಾಡೋದು ಕೂಡ ಬಿಡ್ತಾರೆ. ಇಷ್ಟೇ ರೀಸನ್ನು. ಅದಾದ ನಂತರ ರೋಷನ್ ರವರು ಅವ್ರ ಅಮ್ಮನ ಜೊತೆ ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ಪಾಪ ಇವ್ರ ಫ್ರೆಂಡ್ಶಿಪ್ ಮಾಡಿದವರೆಲ್ಲ ಒಬ್ಬೊಬ್ರನ್ನೇ ಕಳ್ಕೊಳ್ತಾ ಬರ್ತಾರೆ. ಅದಾದ ನಂತರ ಅವ್ರ ಅಮ್ಮನೂ ಕೂಡ ಕಳ್ಕೊಳ್ತಾರೆ. ಈಗೊಂದು 3-4 ತಿಂಗಳ ಹಿಂದೆ ಅವ್ರ ಅಮ್ಮ ಕೂಡ ತೀರ್ಕೊಳ್ತಾರಂತೆ. ಅವ್ರ ಅಮ್ಮನೇ ಇನ್ನೊಂದು ಹುಡುಗಿ ಕೂಡ ನೋಡಿದ್ರಂತೆ. ಅದೇ ಹುಡುಗಿ ಈಗ ಮದುವೆ ಆಗಿ 1 ತಿಂಗಳಿಂದ ಏನು ರೋಷನ್ ರವರು ಮದುವೆ ಆಗಿದಾರಲ್ಲ, ಅವಳೇ ಈ ಹುಡುಗಿ. ಅಂದರೆ ಆ ಹುಡುಗಿ ಕೂಡ ಫೋಟೋನ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ. ಆ ಹುಡುಗಿಯಿಂದನೇ ರೋಷನ್ ರವರು ಇವತ್ತು ಸಾವನ್ನಪ್ಪಿರೋದಕ್ಕೆ ಕಾರಣ. ಅವರೆಲ್ಲ ಏನೇನು ಮಾಡಿದ್ದಾರೆ ರೋಷನ್ ರವರಿಗೆ, ಯಾವ್ಯಾವ ರೀತಿ ಅವ್ರ ಫ್ಯಾಮಿಲಿಯವ್ರು ಏನೇನೆಲ್ಲ ಅಂದಿದ್ದಾರೆ, ಅದನ್ನೆಲ್ಲವೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದೇ ರೀತಿ ರೋಷನ್ ರವರು ಒಂದು ಪತ್ರ ಬರೆದಿಟ್ಟಿರ್ತಾರೆ. ಆ ಪತ್ರದಲ್ಲಿ ಏನು ಬರೆದಿಟ್ಟಿದ್ರು ಅಂತ ಕೂಡ ನಾನು ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬ ಜನ ಒಟ್ಟಿನಲ್ಲಿ ರೋಷನ್ ರವರು 3 ಮದುವೆ ಆಗಿದ್ರು ಅಂತ ಎಲ್ಲ ಹೇಳ್ತಿದ್ರು. ಅದಕ್ಕೋಸ್ಕರ ಕ್ಲಾರಿಟಿ ಕೊಟ್ಟಿದ್ನಿ. ಅವರು ಒಂದೇ ಮದುವೆ ಆಗಿರೋದು, ಇನ್ನೊಂದು ಎಂಗೇಜ್ಮೆಂಟ್ ಆಗಿತ್ತು, ಅದು ಮುರಿದು ಬಿದ್ದಿದೆ. ಥ್ಯಾಂಕ್ ಯು.